ಚುನಾವಣೆ ಗೆಲ್ತಾ ಇರ್ತಕ್ಕಂತಹ ಒಂದು ದುಸ್ಥಿತಿಗೆ ಇವತ್ತು ಭಾರತ ತಲುಪಿದೆ. ಕಳೆದ 12 ವರ್ಷದಿಂದ ಬಿಜೆಪಿ ಸರ್ಕಾರ ಇದನ್ನೇ ಮಾಡ್ಕೊಂಡು ಬಂದಿದೆ. ಧರ್ಮ ಅಪಾಯದಲ್ಲಿದೆ, ಹಿಂದೂಗಳ ಅಪಾಯದಲ್ಲಿದ್ದಾರೆ, ದೇವರ ಅಪಾಯದಲ್ಲಿದೆ ಅಂತಕ್ಕಂತ ಮಾತುಗಳನ್ನ ಹೇಳಿ ಹೇಳಿ ಜನಗಳ ಮುಂದೆ ಹೋಗಿ ಅದೇ ರೀತಿಯಲ್ಲಿ ಚುನಾವಣೆನ ಗೆದ್ಕೊಂಡು ಬಂದ್ರು. ಇವತ್ತು ಪ್ರಜ್ಞಾವಂತ ಯುವಕರು ಚೀಮಾರಿ ಹಾಕಿದ್ರು. ಅದಕ್ಕೆ ಬಿಜೆಪಿ ಅಂತ ಕೊನೆಗೆ ಇವಾಗ ಹೊಸ ಅಸ್ತ್ರ ಏನು ಅಂತ ಹೇಳಿದ್ರೆ ಅದೇ ಈ ವೋಟ್ ಚೋರಿ. ಎಲ್ಲೋ ಒಂದು ಕಡೆ ಇಡೀ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಬಂಧಪಟ್ಟಂತೆ ವೋಟ್ ಚೋರಿಗಳಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪ್ರೂಫ್ ಸಮೇತ ಹೋಗಿ ಬಹಿರಂಗ ಪಡಿಸಿದ್ರು ಕೂಡ ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಇದನ್ನ ತಳ್ಳಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಸಣ್ಣ ವಿಷಯ ಅಲ್ಲ. ಮತ ನಮ್ಮ ಸಂವಿಧಾನದಲ್ಲಿ ನಮಗಿರ್ತಕ್ಕಂತ ಹಕ್ಕು. ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಬೇಕಾಗಿರೋದು ಕೂಡ ನಮ್ಮದೇ ಹಕ್ಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ರಾಮಲೀಲಾ ಮೈದಾನಕ್ಕೆ ನಾವು ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ಬಂದು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನ ವೋಟ್ ಚೋರಿ ವಿರುದ್ಧ ಮಾಡ್ತಾ ಇದೀವಿ. ಇವತ್ತು ಕರ್ನಾಟಕದಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೂಡ 1 ಲಕ್ಷ ಮತಗಳನ್ನ ಫೇಕ್ ವೋಟರ್ಸ್ ನ ಸೇರಿಸಿದ್ದಕ್ಕೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಮಹದೇವಪುರದಿಂದ ಗೆದ್ರು ಅಂತಕ್ಕಂಥದ್ದು. ಅದಲ್ಲದೆ ಇವತ್ತು ಇತ್ತೀಚೆಗೆ ನಡೆದಂತಹ ಹರಿಯಾಣ ಎಲೆಕ್ಷನ್ ಅಲ್ಲೂ ಕೂಡ 25 ಲಕ್ಷ ಮತದಾರರನ್ನ ಫೇಕ್ ಮತದಾರರನ್ನ ಪಟ್ಟಿಗೆಯಲ್ಲಿ ಸೇರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅದರಲ್ಲಿ 22 ಮಂದಿ ಏನು ಫೋಟೋಗಳನ್ನ ಬದಲು ಮಾಡಿ ವಿದೇಶಿ ಮಾಡೆಲ್ ಒಬ್ಬಳ ಫೋಟೋವನ್ನ ಬಳಸಿದ್ದಾರೆ. ಅದನ್ನ ರಾಹುಲ್ ಗಾಂಧಿ ಅವರು ಬಹಿರಂಗ ಪಡಿಸಿದ್ರು ಕೂಡ ಚುನಾವಣಾ ಆಯೋಗ ಇದನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇದು ನೋಡಿದಾಗ ನನಗನ್ಸುತ್ತೆ ಚುನಾವಣಾ ಆಯೋಗವೂ ಕೂಡ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು. ಜೂನ್ 8ನೇ ತಾರೀಕು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಒಂದು ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆಗಿರ್ತಕ್ಕಂತಹ ಮತಚೋರಿಯನ್ನ ಬಹಿರಂಗ ಪಡಿಸಿದ್ರು ಸಾಕ್ಷಿ ಸಮೇತ. ಆದ್ರೆ ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗ 9ನೇ ತಾರೀಕಿಗೆ ವೆಬ್ಸೈಟ್ ಗಳನ್ನ ಬ್ಲಾಕ್ ಮಾಡ್ಕೊಳ್ಳುವಂತ ವೆಬ್ಸೈಟ್ ಗಳನ್ನ ಮಾಡ್ಕೊಂತು. ಇವತ್ತು ಇತ್ತೀಚೆಗೆ ಏನಾಯ್ತು, ಕಳೆದ ಕೆಲವೊಂದು ರಾಜ್ಯಗಳಲ್ಲಿ ಮತಪಟ್ಟಿ ಪರಿಶೀಲನೆಗೆ ಅಂತ ಕಳಿಸಿರ್ತಕ್ಕಂತಹ BLOಗಳ ಸಾವಾಗಿದೆ. ಅದು ಅಕಸ್ಮಾತ್ ಆಗಿ ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ತೀವ್ರವಾಗಿ ಮೆದುಳು ರಕ್ತಸ್ರಾವದಿಂದ ಹೃದಯಾಘಾತ ಆಗಿದೆ ಮತ್ತು ಅವರು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಈ ಸಾವಿಗೆ ನ್ಯಾಯ ಕೊಡಬೇಕಾಗಿರೋರು ಯಾರು? ಯಾಕೆ ಚುನಾವಣಾ ಆಯೋಗ ಇದನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ? ಎಲ್ಲೋ ವಿದೇಶದಲ್ಲಿ ಕುತ್ಕೊಂಡಿರ್ತಕ್ಕಂಥ ವಿಶ್ಲೇಷಕರು ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಯಾಕೆ BLOಗಳು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಚುನಾವಣಾ ಆಯೋಗ ಇದನ್ನ ಕೇಳಿದ್ರೆ ಬೇಡವಾದ ಸಬೂಬುಗಳನ್ನ ಹೇಳ್ಕೊಂಡು ತಳ್ಳಿ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗನ್ನಿಸ್ತಾ ಇರೋದು ಸಾಕ್ಷಿ ಸಮೇತ ಚುನಾವಣಾ ಆಯೋಗಕ್ಕೆ ಮತಚೋರಿ ಆಗಿರೋದನ್ನ ಕೊಟ್ಟರು ಕೂಡ ಅದನ್ನ ಕನ್ಸಿಡರ್ ಮಾಡದೇ ಇರೋದನ್ನ ನೋಡಿ ನಾವ್ ಅನ್ಕೊಳ್ತಾ ಇದೀವಿ ಕಂಪ್ಲೀಟ್ ಚುನಾವಣಾ ಆಯೋಗ ಕೇಸರಿ ಶಾಲೆಯಲ್ಲಿ ಮುಚ್ಚಿ ಹೋಗಿದೆ ಅಂತ. ಈ ರೀತಿ ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದೊಂದು ಮಾರಕ. ಸೊ ನಾವೆಲ್ಲರೂ ಡೆಮೋಕ್ರಸಿನ ಉಳಿಸಬೇಕು ಅಂತ ಹೇಳಿದ್ರೆ ಈ ವೋಟ್ ಚೋರಿ ವಿರುದ್ಧ ಎಲ್ಲರೂ ಧ್ವನಿ ಎತ್ತಲೇಬೇಕು. ಹಾಗಾಗಿ ಇವತ್ತು ನಾವು ಕರ್ನಾಟಕದಿಂದ ಡೆಲ್ಲಿ ರಾಮಲೀಲಾ ಮೈದಾನಕ್ಕೆ ಬಂದು ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಸೊ ಎಲ್ಲಾ ಪ್ರಜ್ಞಾವಂತ ಯುವಕರು ಕೂಡ ನಿಮ್ಮ ಮತ ನಿಮ್ಮ ಹಕ್ಕು. ಸೊ ಆ ಹಕ್ಕಿಗೆ ನೀವು ಹೋರಾಟ ಮಾಡಬೇಕು. ನಮ್ಮ ಜೊತೆ ನೀವು ಕೈ ಜೋಡಿಸ್ಬೇಕು. ಈ ಸಂವಿಧಾನವನ್ನ ಉಳಿಸಬೇಕು, ಪ್ರಜಾಪ್ರಭುತ್ವವನ್ನ ಉಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.